ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಮತಾ ಆ್ಯಂಡ್ ರಾಜಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಈಗ ನೋಡಿರಿ ಇಡ್ಲಿ ಮಾಡ್ಕೊತೀವಿ. ಇಡ್ಲಿ ರುಬ್ಬಬೇಕಾರೆ ಒಂದು ಟ್ರಿಕ್ ಹೇಳ್ತೇನೆ ನೋಡಿರಿ. ಮಲ್ಲಿಗೆ ಇಡ್ಲಿ ಆಗ್ತಾವೆ, ಸೂಪರ್ ಸಾಫ್ಟ್ ಆಗ್ತಾವೆ ನೋಡಿರಿ. ಅದ್ರಾಗ ನೀವು ಉದ್ದಿನ ಬೇಳೆ ನೆನಕಿರ್ತೀರಲ್ಲ, ಅದ್ರಾಗ ಸಾಬಕ್ಕಿ ನೆನಕ್ಬೇಕು ನೋಡಿರಿ. 4 ತಾಸು ನೆನಕ್ಬೇಕು ಅಷ್ಟೇ ನೋಡಿರಿ. ಅಷ್ಟು ಸಾಫ್ಟಾಗಿ ಬರ್ತಾವೆ ಇಡ್ಲಿ. ಆಮೇಲೆ ಅದನ್ನು ರುಬ್ಬೇಕ್ರಿ. ಅದನ್ನು ಮತ್ತು ಅದು ಏನಂತಾರೆ, ಅದಕ್ಕೆ ಉದ್ದಿನಬೇಳೆ ಮತ್ತು ಸಾವಕ್ಕಿ ಕೂಡೇನ ರುಬ್ಬೇಕು. ಅಷ್ಟು ಸೂಪರ್ ಟೇಸ್ಟ್ ಬರ್ತಾವೆ ನೋಡಿರಿ. ಆಮೇಲೆ ಈಗ ಎಣ್ಣೆ ಹಚ್ಚಿ ಇಡ್ಲಿ ಹಾಕತ್ತಾರ್ರಿ ನಮ್ಮ ಮಮ್ಮಿ. ರವೆ ಹಾಕ್ಯಾವ್ರಿ. ರವೆ ಹಾಕಲಿಲ್ಲಾರು ನೀವು ಅಕ್ಕಿ ಹಾಕಿ ನೆನಾಕಿ ಮಾಡಿದ್ರು ಅದ್ರಾಗ ನೀವು ಅಕ್ಕಿಯಾಗ ಸಾಬಕ್ಕಿ ಅಂದ್ರೆ ಸಾಬುದಾಣಿ, ಸಬ್ಬಕ್ಕಿ ಏನಾದರೂ ಅಂದ್ಕೋಬೋದು. ಸಬ್ಬಕ್ಕಿನೂ ಅಂತಾರ, ಸಾಬಕ್ಕಿನೂ ಅಂತಾರ. ಆಮೇಲೆ ಮತ್ತೇನಂತಾರೆ ಅದಕ್ಕೆ ಮಮ್ಮಿ, ಸಾಬುದಾಣಿ ಅಂತಾರೆ. ಸೊ ಅದನ್ನು ಹಾಕಿ ನೆನಾಕ್ಬೇಕು ನೋಡ್ರಿ. ನೆನಕದಾಗ ಅದರ ರುಬ್ಬೇಕ್ರಿ. ಹಾಕಿ ಅಕ್ಕಿ ನೆನಕ್ದಾಗೂ ಹಾಕ್ಬೋದು. ಇಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ, ಅಕ್ಕಿ ರುಬ್ಬಕ್ಬೇಕಾರ ಅನ್ನ ಹಾಕ್ತಾರೆ ರೀ. ಅನ್ನನೂ ಹಾಕ್ಬೋದು. ಬಟ್ ಇದನ್ನು ಮಾಡಿ ನೋಡಿರಿ, ನೀವು ಮನ್ಯಾಗ ಒಮ್ಮೆ ಟ್ರೈ ನೋಡಿರಿ. ಹೂ ನಂಗೆ ಬಂದವು ನೋಡಿರಿ. ಎಷ್ಟು ಚಂದ ಆಗ್ತಾವೆ ನೋಡಿರಿ ಮಲ್ಲಿಗೆ ಇಡ್ಲಿ. ಅಷ್ಟು ಚಲೋ ಆಗ್ತಾವೆ. ಒಂದು ಟ್ರಿಕ್ ನೀವು ಹಾಕಿ ನೋಡಿರಿ, ಒಮ್ಮೆ ಮಾಡಿ ನೋಡಿರಿ ಮನ್ಯಾಗ. ಸೂಪರ್ ಟೇಸ್ಟ್ ಬರ್ತಾವೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಮಗೂ ಸಪೋರ್ಟ್ ಮಾಡಿರಿ. ಹಿಂಗೆ ಒಳ್ಳೆ ಬ್ಲಾಗ್ ಬರ್ತಾವೆ ಚಲೋ ಚಲೋ. ಈಗ ಇನ್ನೊಂದು ಅದ್ರಾಗ ಅದ ರೀ, ನಾವು ಟಿ ವಿ ನೋಡ್ಲಿಕ್ಕೆ ಅಂತ ಹೋಗ್ಬೇಕಂತ ವಿಚಾರ ಇಟ್ಕೊಂಡೇವ್ರಿ. ನಮ್ಮದು ಹಳೇದಿತ್ತು ಅದು ಕೆಟ್ಟದ್ರಿ. ಸೊ ಅದಕ್ಕೆ ನೋಡಿರಿ, ಮತ್ತು ಉಪ್ಪಕ್ಕೆ ಆಡಿಸಿದಿಲ್ಲ ರೀ, ಅದಕ್ಕೆ ಆಡಿಸಿದ್ರಿ, ನೆನಪ ಇಲ್ಲ. ಮತ್ತು ಒಮ್ಮಿಟ್ರೆ ಒಮ್ಮೆ 12 ಇಡ್ಲಿ ಆಗ್ತಾವೆ ರೀ. ನೋಡಿರಿ, ಇದು ಮಾತ್ರ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಸೂಪರ್ ಬರ್ತಾವೆ. ರವೆ ಹಾಕಿದ್ರು ನೀವು ಸಬ್ಬಕ್ಕಿ ಹಾಕಿರಿ. ರವೆ ಹಾಕ್ಲಿಲ್ಲಾರ ಅಕ್ಕಿ ಹಾಕಿದ್ರೆ ಅದ್ರಾಗೂ ಸಬ್ಬಕ್ಕಿ ಹಾಕ್ಬೋದು. ಈಗ ಇಡ್ಲಿ ಇದು ಚಟ್ನಿ ಮಾಡ್ಕೊತೀವಿ ರೀ. ಬೆಳ್ಳುಳ್ಳಿ ಹಾಕಿದ್ರಿ ನಮ್ಮ ಮಮ್ಮಿ, ಮತ್ತು ಶುಂಠಿ ಹಾಕ್ಯಾರ್ರಿ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಯಾರ್ರಿ. ಅವು ಏನು ಖಾರ ಇಲ್ಲರಿ, ಅದಕ್ಕೆ ನಾವು ಜಾಸ್ತಿ ಹಾಕ್ಕೊಂಡೀವಿ. ನಿಮ್ಮ ಖಾರ ಎಷ್ಟು ನೀವು ತಿಂತೀರಿ ಅದ್ರ ತಕ್ಕ ಹಾಕೋರಿ. ನಾವು ಕೊಬ್ಬರಿ ಹಾಕತ್ತೇವೆ ರೀ. ನೋಡಿರಿ, ಕೊಬ್ಬರಿ ಹಾಕಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಆತ್ರಿ ಈಗ ಇಡ್ಲಿಗೆ ಅದಕ್ಕೆ ಒಗ್ಗರಣೆ ಕೊಟ್ಟೇವೆ ನೋಡಿರಿ. ಮತ್ತು ಈಗ ನೋಡಿರಿ, ನಾವು ಟಿ ವಿ ತೊಗೊಳಿಕ್ಕೆ ಹೊಂಟೇವೆ ರೀ, ಕಲ್ಯಾಣ ಅಂತಲೇ. ಸೊ ಅಂಗಡಿ ಹೆಸರು ಹೇಳೋದು ಬೇಡ. ಇಲ್ಲಿ ನೋಡಿರಿ, ಒನ್ ವೇ ರೋಡ್ ಅದ ರೀ. ಸೊ ಅದಕ್ಕೆ ಆ ಕಡೆಯಿಂದ ಒನ್ ವೇ ರೋಡ್ನಾಗ ಹಿಂಗೆ ಈ ಕಡೆಯಿಂದ ಹಿಂಗೆ ಗಾಡಿ ಹೋಗ್ತಾವೆ, ಹಿಂಗೂ ಬರ್ತಾವೆ ರೀ. ಸೊ ಅದಕ್ಕೆ ಫುಲ್ ಟ್ರಾಫಿಕ್ ಇರ್ತದೆ. ಬಟ್ ಇವತ್ತು ಒಂಚೂರು ಕಡಿಮೆ, ಯಾಕಂದ್ರೆ ಇವತ್ತು ಸ್ಯಾಟರ್ಡೇ ಅದ ಅಂತ ಸ್ವಲ್ಪ ಕಡಿಮೆ ರೀ. ಅದಕ್ಕೆ ನೋಡಿರಿ ಹೊಂಟೇವಿ. ನೋಡಿರಿ, ಮಾವಿನಕಾಯಿ ಕಡೆ ಕಾಣ್ಕತ್ತದ. ಮಾವಿನಕಾಯಿ ಎಷ್ಟು ಆಗ್ಯಾವ್ರಿ ಗಿಡದಾಗ. ನೋಡಿರಿ ಎಷ್ಟು ಆಗ್ಯಾವ, ಸೂಪರ್. ನೋಡಿರಿ, ಈಗ ಕಲ್ಯಾಣ ಸ್ಟೇಷನ್ ಕಡೆ ಹೊಂಟೇವಿ. ಇದು ಬೈಕ್ ಸಪುತಳ ಅಂತಾರೆ, ಇದು ಬ್ರಿಡ್ಜ್. ಒನ್ ವೇ ರೋಡ್ ಇದ್ದಿದ್ದಕ್ಕೆ ಭಾಳ ಇದು ಹಾಕತ್ತದ ರೀ. ಇಲ್ಲಾಂದ್ರೆ ಅಷ್ಟು ಗದ್ದಲ ಆಗ್ತಿದ್ದಿಲ್ಲ ರೀ ಫಸ್ಟಿಗೆ. ಇದು ಬೈಕ್ ಸಪುತಳ ಅಂತಾರೆ ರೀ. ಅದಕ್ಕೆ ಹೆಸರು ಬೇರೆ ಚೇಂಜ್ ಮಾಡ್ಯಾರ ರೀ. ಆದರೆ ಎಲ್ಲರೂ ಫಸ್ಟಿಂದ ಏನು ಭಯ ಕೂತದಲ್ರಿ, ಅದ ಕೂತ್ಬಿಟ್ಟದ್ರಿ. ಎಲ್ಲರೂ ಬೈಕ್ ಸಪುತಳನ ಅಂತಾರೆ ರೀ. ಅದು ಒಮ್ಮೆ ಕೂತಂದ್ರೆ ಹಂಗೆ ನೋಡಿರಿ, ಚೇಂಜ್ ಮಾಡಿದರೂ ಚೇಂಜ್ ಆಗಲ್ಲ. ಸೊ ಅದಕ್ಕೆ ಈಗ ಹೊಂಟೇವ್ರಿ ಟಿ ವಿ ನೋಡಲಿಕ್ಕೆ. ನಾನು ಮಮ್ಮಿ ಇಬ್ಬರು ಕೂಡ ಹೊಂಟೇವಿ ಟಿ ವಿ ನೋಡಲಿಕ್ಕೆ. ಆಮೇಲೆ ಇದು ನೋಡಿರಿ, ಇಲ್ಲಿ ರೋಡ್ ರಿಪೇರಿ ನಡೆದದ. ಯಾವಾಗಿಂದ ಆತ್ರಿ, ನಾನು ನೋಡ್ಕೊತ ಬೇಸರ ಆಗಿಬಿಟ್ಟದ್ರಿ. ಸೊ ರಿಪೇರಿ ಅಂತೂ ಅಲ್ಲಿಗೆ ಬರಂಗಿಲ್ಲ ರೀ. ಹೊಸದೇನೋ ಬ್ರಿಡ್ಜ್ ಕಟ್ಕೊತಾರೋ ಏನೋ, ಮೆಟ್ರೋ ಬರ್ತದೆ ಏನೋ ಗೊತ್ತಿಲ್ಲ ರೀ. ಒಟ್ಟು ಕಟ್ಕೊತಾರೆ. ಅದಕ್ಕೆ ಈಗ ಇಲ್ಲಿ ಈ ಕಡೆಯಿಂದ ಹೋಗ್ಬೇಕ್ರಿ. ಸೊ ಅದಕ್ಕೆ ಈ ಕಡೆಯಿಂದ ಹೊಂಟೇವಿ. ಆಮೇಲೆ ನಿಮ್ಮಂತಲ್ಲೇ ರಿಕ್ಷಾಕ್ಕೆ ಎಷ್ಟು ತೊಗೋತಾರ ಗೊತ್ತಿಲ್ಲ ರೀ. ನಮ್ಮ ಕಡೆ ಅಂತೂ 50 ರೂಪಾಯಿ ರಿಕ್ಷಾಕ್ಕೆ ತೊಗೋತಾರೆ.
ಅಂದ್ರೆ ಒಂದು ಸೀಟು 25 ರೂಪಾಯಿ ರೀ. ಹಿಂಗೆ ಸ್ಟ್ಯಾಂಡ್ನಾಗ ಹತ್ತಿದ್ರೆ 25 ರೂಪಾಯಿ ರೀ. ಹಂಗೆ ಚಾಲೂ ರಿಕ್ಷಾ ಅಂದ್ರೆ ಹಿಂಗೆ ಇದು ಹೋಗ್ತಿರ್ತಾವಲ್ರಿ ರಸ್ತೆ ರಿಕ್ಷಾ, ಹಂಗೆ ಹಿಡಿದ್ರೆ 15 ರೂಪಾಯಿ ತೊಗೋತಾರೆ ರೀ. ಆಮೇಲೆ ಇಲ್ಲಿ ನೋಡಿರಿ, ಈಗ ಕಲ್ಯಾಣ ಸ್ಟೇಷನ್ ಅಂತೇಳಿ ಹೇಳಿದ್ರೆ ನಮಗೆ ಸನ್ನೆ ಆಗ್ತದೆ ರೀ. ಹಂಗೆ ಸೀದಾನು ಹೋಗ್ಬೋದು ರೀ, ಬಟ್ ಅದು ಅಲ್ಲಿ ಫುಲ್ ಟ್ರಾಫಿಕ್ ಆಯ್ಕೆ ಬಸ್ ಸ್ಟ್ಯಾಂಡ್ ಅಲ್ಲೇ ಸನ್ನೆ ಆಗ್ತದಲ್ಲ ರೀ ಬಸ್. ಸೊ ಅದಕ್ಕೆ ನಾವು ಅಲ್ಲಿಂದ ಹೋಗಂಗಿಲ್ಲ ರೀ, ನಾವು ಒಳಗೆ ಹಾಸಿ ಹೋಗ್ತೇವೆ ರೀ. ಈಗ ಇಲ್ಲಿ ಇಳಿಬೋದಿತ್ತು, ಬಟ್ ಇದು ಯಾವುದೋ ಚೌಕ್ ಅಂತಾರೆ, ನಾವು ಇಲ್ಲಿ ಇಳಿಲಿಲ್ಲ. ನಾವು ಸೀದಾ ನಮ್ಗೆ ಅಲ್ಲಿ ಸನ್ನೆ ಆಗ್ತಂತ ಒಳಗೆ ಹಾದಿಲೆ ಆ ಕಡೆ ಅಲ್ಲಿ ಇಳಿದೀವಿ ರೀ ಸ್ಟೇಷನ್ ಅಂತಲೇ. ಇದು ನೋಡಿರಿ ಕಲ್ಯಾಣದ ಕೋಟು ಇಲ್ಲಿ ಇದೆ ರೀ. ಇದು ಕಲ್ಯಾಣ ಕೋಟ್ ನೋಡಿರಿ. ನೋಡಿರಿ ಸೀರೆ ಅಂಗಡಿ ಎಲ್ಲ ಮತ್ತು ಅರ್ಬಿ ಅಂಗಡಿ ನೋಡಿರಿ. ಇದು ಸೌಭಾಗ್ಯ ಬತ್ತಿ. ಇಲ್ಲೂ ಒಮ್ಮೆ ನಾವು ಒಂದು ಸೀರೆ ತೊಗೊಂಡಿದ್ದೀವಿ ರೀ, ಸೂಪರ್ ಬಂದದ ರೀ, ಭಾರಿ ಅದ ರೀ. ಮತ್ತು ಇದು ಮಿಠಾಯಿ ಅಂಗಡಿ ನೋಡಿರಿ, ಇಲ್ಲೂ ಸೂಪರ್ ಮಿಠಾಯಿ ಬರ್ತಾವೆ. ಆಮೇಲೆ ಮತ್ತು ಇದು ದಿಲ್ ಖುಷ್ ಚಾ ಅಂತ್ರಿ. ನಾವು ಫಸ್ಟಿಗೆ ಇದನ್ನ ಯೂಸ್ ಮಾಡ್ತಿದ್ರಿ, ಚಲೋ ಬರ್ತಿದ್ರಿ. ಬಟ್ ಈಗ ಏನೋ ರುಚಿ ಕೆಡಿಸ್ಬಿಟ್ಟಾರ್ರಿ, ಸೊ ಅದಕ್ಕೆ ನಾವು ಅದನ್ನು ಈಗ ಬಿಟ್ಬಿಟ್ಟೇವಿ. ಈಗ ನೋಡಿರಿ ಅರ್ಬಿ ಎಷ್ಟು ಚಲೋ ಬಂದವು ನೋಡಿರಿ. ಮತ್ತು ಈ ಕಡೆ ಎಲ್ಲ ಇದಿದೆ, ಈ ಕಡೆ ಕಾಣ್ಕೋತದಲ್ರಿ, ಅದು ಗೋಪಾಲ್ ಹೋಟೆಲ್ ಅಂತ, ಗೋಪಾಲ ಕೃಷ್ಣ ಹೋಟೆಲ್ ಅಂತ ಚಲೋ ಅದ ರೀ. ಅದು ಮುತ್ತ ಅಂಗಡಿ ನೋಡಿರಿ, ಇದು ಗೋಲ್ಡ್. ನಾವೇನು ಬಂಗಾರ ತೊಗೊಂಗಿಲ್ರಿ, ಈಗ ನಾವು TV ತೊಗೊಳ್ಕೊಂಡೇವಿ. ಎಷ್ಟು ದುಬಾರಿಯಾಗಿದ್ರಿ ಈಗ ನೋಡಿರಿ. ಜಾಂಬಳಿ ಏನು ಬಂದವು 100 ರೂಪಾಯಿಗೆ ಪಾವು, ಅರ್ಧ ಪಾವು ನಾವು ಪಾವು ಕಿಲೋ ಅಂತ ಹೇಳಿದ್ರಿ. ಸೊ ಇಲ್ಲಿ ಅಂತೂ ಸಮೋಸ ಸಿಗ್ತಾವೆ ರೀ, ಅವು ಟೇಸ್ಟ್ ಇರ್ತಾವೆ ನೋಡಿರಿ. ಇಲ್ಲಿ ಮಸಾಲೆ ಸಾಮಾನು 10 ರೂಪಾಯಿಗೆ ಅಂತ್ರಿ. ಎಲ್ಲ ಸಾಮಾನು ಯಾವ ತೊಗೊಂಡ್ರು ಅದು ಬೇಕಾಗಿದ್ದಿಲ್ಲ ರೀ, ನಾವು ಅದಕ್ಕೆ ತೊಗೊಳಿಲ್ಲ. ಆಮೇಲೆ ಮತ್ತು ಈಗ ನೋಡಿರಿ ಇವೆಲ್ಲ ಉದ್ದಿನ ಕಡ್ಡಿ ಅಂಗಡಿ ರೀ. ಇಲ್ಲಿ ನೋಡಿರಿ ಗಡಾಳ ಇಟ್ಟ ಮಾರ್ಕತ್ತಾರೆ ರೀ. ಸೊ ಇಲ್ಲೆಲ್ಲ ಸಿಗ್ತಾವೆ ರೀ, ಉದ್ದಿನ ಕಡ್ಡಿ ಎಲ್ಲ ಸಿಗ್ತಾವೆ, ಒಟ್ಟು ಪೂಜೆ ಐಟಮ್ಸು. ಈಗ ನೋಡಿರಿ ಸಾಂಬಾರು ಮಾಡಲಿಕ್ಕೆ ತೊಗರಿಬೇಳೆ, ಇದು ಕುಂಬಳಕಾಯಿ ರೀ, ಸಿಹಿ ಕುಂಬಳಕಾಯಿ ಅಂತಾರೆ ಇದಕ್ಕೆ, ಹಳದಿ ಕಲರ್ದು. ಇದ್ರ ಸಿಪ್ಪಿ ತಕ್ಕೋಬೇಕು ರೀ. ಸಿಹಿ ಕುಂಬಳಕಾಯಿ ಏನಂತಾರೆ ಅದು ನನಗೆ ಗೊತ್ತಿಲ್ಲ, ನಾವು ಕುಂಬಳಕಾಯಿ ಅಂತೇವಿ, ಹಳದಿ ಅಂತ. ಆಮೇಲೆ ಇದಕ್ಕೆ 3 ಸೀಟಿ ಹೊಡೆಸ್ಬೇಕು ರೀ, 2 ಪುಡಿ ಹಾಕಿ, ತೊಗರಿಬೇಳೆ ಮತ್ತು ಕುಂಬಳಕಾಯಿ. ನೀವು ಸಿಪ್ಪಿ ತೆಗಿಲ್ಲರೂ ಬರ್ತದೆ, ಬಟ್ ನಾವು ಸಿಪ್ಪಿ ತೆಗಿತೀವಿ, ಟೇಸ್ಟ್ ಆಗ್ತದೆ. ಈಗ ನೋಡಿರಿ 3 ಸೀಟಿ ಹೊಡೆಸ್ಕೊತೇನೆ ರೀ. ಆಮೇಲೆ ಇದು ಬೆಲ್ಲ, ಕರಿಬೇವು. ಇದು ಯಾಕೆ ಸಣ್ಣ ವೀಡಿಯೋ ಆಗ್ಯದ್ರಿ, ನನಗೆ ಗೊತ್ತಾಗಲಿಲ್ಲ ಒಂದು ಸ್ವಲ್ಪ ಸ್ಕ್ರೀನು. ಸೊ ಅದೇನೋ ಮಿಸ್ ಆಗ್ಯದ್ರಿ. ಅದಕ್ಕೆ ಉಳ್ಳಾಗಡ್ಡಿ ಉದ್ದಕ್ಕೆ ಹೆಚ್ಕೊಂಡಿಟ್ಕೊಂಡು, ಕೊತ್ತಂಬರಿ ಹೆಚ್ಚಿಟ್ಕೊಂಡೇವಿ ರೀ, ಹುಂಚಿನೂ ನೆನಾಕಿ ಇಟ್ಕೊಂಡೇವಿ ರೀ. ಈಗ ನೋಡಿರಿ 3 ಸೀಟಿ ಬೆಂದದ್ರಿ. ಈಗ ಇದ್ರಾಗ ಎಣ್ಣೆ ಹಾಕೋತೀವಿ ರೀ. ನಾವಂತೂ ಏನು ಮಾಡ್ತೀವಿ ಅಂದ್ರೆ 3 ತಿಂಗಳ ಸನ್ರೈಸ್ ಯೂಸ್ ಮಾಡಿದ್ವಲ್ಲ ರೀ, ಅವಾಗ ಸನ್ಫ್ಲವರ್ ಎಣ್ಣೆನ ನೋಡಿರಿ ಸಾಂಬಾರು ಮಾಡಲಿಕ್ಕೆ ಎಣ್ಣೆ ಹಾಕೋತೀವಿ ರೀ. ಮತ್ತು ಇದು ನಾವು ಸನ್ರೈಸ್ ಯೂಸ್ ಮಾಡ್ತೇವೆ ಅಂದ್ರೆ 3 ತಿಂಗಳ ಹೆಂಗಂದ್ರೆ ಈ ಎಣ್ಣೆ ಹಾಕ್ಕೊಂಡೇವಿ ರೀ. ನಾವು 3 ಸಾಸಿವೆ ಜೀರಿಗೆ ಹಾಕೋಬೇಕು. ಈ ಸನ್ಫ್ಲವರ್ ಎಣ್ಣೆನ ತೊಗೋತೀವಿ ರೀ, ಬಟ್ ಅದ್ರಾಗ ಒಂದು ಸತಿ 3 ತಿಂಗಳ ಸನ್ರೈಸ್ ಯೂಸ್ ಮಾಡ್ತೇವೆ, ಇನ್ನು 3 ತಿಂಗಳ ಫಾರ್ಚೂನ್ ಯೂಸ್ ಮಾಡ್ತೇವೆ, ಇನ್ನು 3 ತಿಂಗಳ ಪ್ರಿಯಾ ಯೂಸ್ ಮಾಡ್ತೇವೆ. ಅಂದ್ರೆ ಕಂಪ್ನಿ ಅಷ್ಟೇ ಚೇಂಜ್ ಮಾಡ್ಬೇಕು ರೀ, ಅಂದ್ರೆ ಚಲೋ ಅನ್ನಿಸ್ತದೆ. ನಾವಂತೂ ಹಿಂಗೆ ಮಾಡ್ತೀವಿ, ನೀವು ಹೆಂಗೆ ಮಾಡ್ತೀರಿ? ಈಗ ನೋಡಿರಿ ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಕರಿಬೇವು ಹಾಕ್ಬೇಕು ರೀ. ಆಮೇಲೆ ಉಳ್ಳಾಗಡ್ಡಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡೇವು ರೀ, ಅದನ್ನು ಹಾಕ್ಬೇಕು ರೀ. ಅದು ಹಸಿ ವಾಸನೆ ಹೋಗೋ ತನಕ ತಾಳಿಸ್ಕೋಬೇಕು ರೀ. ಆಮೇಲೆ ಇದು ನೋಡಿರಿ ಇಲ್ಲಿ ಕುಂಬಳಕಾಯಿ ಮತ್ತು ತೊಗರಿಬೇಳೆ ಬೇಯಿಸಿಟ್ಕೊಂಡೇನಿ ರೀ. ಮತ್ತು ಇದಕ್ಕೆ ಅರ್ಶಿಣದ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು ರೀ, ಅಂದ್ರೆ ಹಸಿ ವಾಸನೆ ಹೋಗೋ ತನಕ ತಾಳಿಸ್ಕೋಬೇಕು ರೀ. ಅದಾದ್ಮೇಲೆ ಮತ್ತು ಏನು ಹಾಕ್ಬೇಕು, ತಾಳಿಸ್ಕೋಕತ್ತಾಳ್ರಿ ಮಮ್ಮಿ. ಅದು ಕುಂಬಳಕಾಯಿ ಮತ್ತು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ರೀ, ಅದನ್ನು ಇದಕ್ಕೆ ಸುರ್ಕೋಬೇಕು ನೋಡಿರಿ. ನೀವು ಒಣ ಮೆಣಸಿನ್ಕಾಯಿನೂ ಹಾಕ್ಕೋಬೋದು ಇದ್ರಾಗ, ಅದು ಒಗ್ಗರಣೆ ಹಾಕೋಬೇಕಾರೆ. ನಾ ಹಾಕಂಗಿಲ್ಲ ರೀ. ಟೇಸ್ಟ್ ಇದಾದರೂ ಟೇಸ್ಟ್ ಆಗ್ತದೆ, ಅದಾದರೂ ಸೂಪರ್ ಟೇಸ್ಟ್ ಆಗ್ತದೆ ರೀ. ನೋಡಿರಿ ಕುದಿಲಿಕ್ಕೆ ಇಟ್ಟೇವಿ.
ಮತ್ತು ಹುಂಚಿನ ರಸ ಹಾಕ್ಬೇಕ್ರಿ. ನೀವು ಟೊಮೆಟೊನೂ ಹಾಕ್ಬೋದು, ನಾವು ಟೊಮೆಟೊ ಹಾಕೋಂಗಿಲ್ಲ, ಹುಂಚಿನ ರಸ ಹಿಂಡ್ತೇವೆ ರೀ. ಮತ್ತು ಇದು ಟೇಸ್ಟ್ ಆಗ್ತದೆ. ಟೊಮೆಟೊನ ಹಾಕಿದ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ರೀ. ಈ ಹುಂಚಿನ ಇದಕ್ಕೆ ಕರೆಕ್ಟ್ ಕಾಂಬಿನೇಷನ್ ನೋಡಿರಿ ಕುಂಬಳಕಾಯಿಗೆ. ಮತ್ತು ಇದೊಂಚೂರು ಸಿಹಿ ಇರ್ತದೆ ರೀ ಕುಂಬಳಕಾಯಿ. ಸೊ ಅದಕ್ಕೆ ಬೆಲ್ಲ ನೋಡಿ ಹಾಕ್ಕೋಬೇಕು. ನೀವು ಎಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋರಿ. ಮತ್ತು ಖಾರದ ಪುಡಿ, ಉಪ್ಪು ಮತ್ತು ಸಾಂಬಾರು ಮಸಾಲೆ ಹಾಕಿ ಕುದಿಸ್ಲಿಕ್ಕೆ ಇಡ್ಬೇಕ್ರಿ. ಇಷ್ಟ ನೋಡಿರಿ ಸಾಂಬಾರು ಸಿಂಪಲ್ ಮತ್ತು ಟೇಸ್ಟಿಯಾಗಿ. ನೋಡಿರಿ ಬೆಲ್ಲ, ಈಗ ಸಾಂಬಾರು ಮಸಾಲೆ ಹಾಕ್ಯಾರ, ಬೆಲ್ಲ ಇಷ್ಟು ಹಾಕ್ಬೇಕು ನೋಡಿರಿ. ಒಂದೊಂದು ಸಿಹಿನೂ ಇರ್ತಾವೆ, ಒಂದೊಂದು ಸಿಹಿನೂ ಇರೋಂಗಿಲ್ಲ. ಬಟ್ ಆದರೂ ಒಂಚೂರು ಸಿಹಿ ಇರೋದ ಭಾಳ ರೀ ಇದು ಕುಂಬಳಕಾಯಿ. ಆತ್ರಿ ಇಷ್ಟ.